ಸರ್ ಇವಾಗ ಗ್ಯಾಸ್ ರೇಟು ಎಲ್ಲ ಎಲ್ ಪಿ ಜಿ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಇದರಿಂದ ನಿಮಗೇನು ತೊಂದರೆ ಆಗ್ತಾ ಇದೆ? ಏನು ತೊಂದರೆ ಸರ್, ಮೊದಲೇ ಬಿಸ್ನೆಸ್ ಇಲ್ಲ ಈಗ. ಅದರಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ ಈಗ. ಒಂದು ಕಡೆ 84 ಇದೆ, ಒಂದು ಕಡೆ 75 ಇದೆ, ಒಂದೊಂದು ಕಡೆ 69 ಇದೆ. ತುಂಬಾ ಪ್ರಾಬ್ಲಮ್ ಆಗಿದೆ. ಇದಕ್ಕೂ ಮೊದಲು ಹೆಂಗಿತ್ತು ಸರ್ ಬೆಲೆ? ಇದಕ್ಕೂ ಮೊದಲು ಅಂದರೆ ಸರ್ 3 ತಿಂಗಳಿಂದ ನಮ್ಮ ಬಿಸ್ನೆಸ್ಸೇ ಇಲ್ಲ. ಟೋಟಲ್ ಈಗ 350 400 ರೂಪಾಯಿ ದಿನ ಗ್ಯಾಸ್ ಹಾಕಲೇಬೇಕು. ಅಂದರೆ ಸರ್ ಇವಾಗ ಗ್ಯಾಸ್ ರೇಟು ಇವಾಗ ಇದು ಯುದ್ಧ ಎಲ್ಲ ಆದಮೇಲೆ ಇವಾಗ ಗ್ಯಾಸಿನ ಕೊರತೆ ಕಾಣ್ತಾ ಇದ್ದ ಮೇಲೆ ರೇಟ್ ಜಾಸ್ತಿ ಆಗಿದೆ ಅಥವಾ ಮೊದಲೇ ರೇಟ್ ಜಾಸ್ತಿ? ಮೊದಲು ಪರವಾಗಿಲ್ಲ ಸರ್, ರೀಸನಬಲ್ ಪ್ರೈಸ್ ಇತ್ತು, 56 ರೂಪೀಸ್ ಇತ್ತು. ಈಗ 25-30 ರೂಪಾಯಿ ಜಾಸ್ತಿ ಆದರೆ 25-30 ರೂಪಾಯಿ ಜಾಸ್ತಿ ಆದರೆ ನಮಗೆ ಕಷ್ಟ ಆಗ್ತಾಯಿದೆ. ಇಲ್ಲಿ ನಮಗೇನು ಬಿಲ್ಲು ಅಷ್ಟೇ ಬಿಲ್ಲು, ಎಕ್ಸ್ಟ್ರಾ ಏನು ಕೊಡ್ತಾ ಇಲ್ಲ. ನೀವು ಕಸ್ಟಮರ್ಗೆ ಜಾಸ್ತಿ ಬಿಲ್ ಇಲ್ಲ, ಕೇಳೋದಿಲ್ಲ, ಆ ಥರ ಕೇಳೋದಿಲ್ಲ. ಯಾರು ಕೇಳೋದಿಲ್ಲ, ಯಾರು ಕೊಡೋದು ಇಲ್ಲ. ಬೈ ಚಾನ್ಸು ಏನಾನ ಅವರೇ ಖುಷಿಯಿಂದ 20-30 ಎಕ್ಸ್ಟ್ರಾ ಕೊಟ್ಟರೆ ಕೊಟ್ಟಂಗೆ, ಇಲ್ಲಾಂದರೆ ಯಾರು ಕೇಳೋಕ್ಕೋಗಿಲ್ಲ. ಕೆಲವರು ಕೇಳ್ತಾರೆ ಬಿಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ನಾವೇನಿದ್ರು ಬರೀ ಆ್ಯಪ್ ಬಾಡಿಗೆ ಹೊಡೆಯೋದು, ಅದ್ರಲ್ಲಿ ಏನು ಬಿಲ್ ತೋರಿಸಿರ್ತಾನೆ ಅದು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಇವಾಗ ಸರಿಯಾಗಿ ಬಿಲ್ ಆದರೂ ಇದು ಬಾಡಿಗೆ ಆದರೂ ಬೀಳ್ತಾ ಇದೆ ಸರ್? ಇಲ್ಲ ಸರ್, ಬಾಡಿಗೆ ಏನು ಬೀಳ್ತಾ ಇಲ್ಲ. ಆಯ್ತು ಸರ್, 3-4 ತಿಂಗಳಾಯಿತು. ಹಾಂ ಸರ್, ತುಂಬಾ ಕಷ್ಟ ಆಗಿದೆ. ಇವಾಗ ಬೇರೆ ಬೇರೆ ಆ್ಯಪ್ಗಳು ಬಂದ ಮೇಲೆ ನಿಮ್ಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ಸರ್? ಬೇರೆ ಆ್ಯಪ್ ಅಂದರೆ ಸರ್ ಎಲ್ಲರೂ ಇದಕ್ಕೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಇದಿಲ್ಲದೆ ನಮಗೆ ರೋಡಲ್ಲಿ ಯಾರು ಹಿಂಗೆ ಕೈ ಹಾಕಲ್ಲ. ಯಾರ ಕೈಯಲ್ಲಿ ನೋಡಿ ಫೋನ್ ಇಟ್ಕೊಂಡಿರ್ತಾರೆ, ಒಂದು ಮಿನಿಮಮ್ ಹೋಗ್ಬೇಕಂದ್ರೂ ಬುಕ್ ಮಾಡ್ತಾರೆ. ನಿಮ್ಗೆ ಸೇಫ್ಟಿ ಏನಾದೆಲ್ಲ ಇದೆಯಾ ಸರ್ ಆ್ಯಪ್ಗಳಿಂದ ಮಾಡೋದು? ಅಷ್ಟೇ, ಅದರಿಂದ ಆ್ಯಪ್ಗಳಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಕೆಲವೊಂದು ಪೇಮೆಂಟ್ಗಳು ಸರಿಯಾಗಿ ಕೊಡಲ್ಲ, ಕೆಲವರು ಕೊಡ್ತೀವಿ ಮಾಡಿದ್ದೀನಿ ಅಂತ ಹೋಗ್ಬಿಡ್ತಾರೆ, ಅಲ್ಲಿ ನಮ್ಗೆ ಹಾಗೇ ಇರಲ್ಲ. ಆ ಥರ ಎಷ್ಟೋ ಆಗ್ತವೆ. ಇದಕ್ಕೆಲ್ಲ ಸರ್ಕಾರ ಏನಾದ್ರು ಕ್ರಮ ತಗೋಬೇಕಂತೀರ? ನೋ ಯೂಸ್, ಗೌರ್ಮೆಂಟ್ ಇಸ್ ಯೂಸ್ಫುಲ್ ಇಲ್ಲ, ಯೂಸೇ ಇಲ್ಲ. ಅವರು ಗೌರ್ಮೆಂಟ್ ಕೆಲಸನೇ ಮಾಡ್ತಾ ಇಲ್ಲ. ನಮಗಿದನ್ನು 2 ವೀಲರ್ ಬಂದ್ ಮಾಡಿ ಅಂತ ಎಷ್ಟೋ ದಿವಸನೇ ಕೇಳ್ತಾ ಇದ್ದೀವಿ, ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ನಮ್ಮ ಪಾಡಿಗೆ ನಮ್ಗೇನು ಇವಾಗ ನೋಡಿ ಸರ್, ಮೊದಲು ಒಂದು 75-80 ಸಾವಿರ 1 ಲಕ್ಷ ಗಾಡಿ ಇತ್ತು, ಈಗ ಬರ್ತಾನೆ ಇದೆ ಗಾಡಿಗಳು. ಹೆಂಗೆ ಪರ್ಮಿಟ್ ಕೊಡ್ತಾ ಇದ್ದಾರೆ ಇವರು? ಈಗ ಇರೋರಿಗೆ ಡ್ಯೂಟಿ ಇಲ್ಲ, ಗಾಡಿಗಳು ಬರ್ತಾನೆ ಇದೆ. SLC ಫೇಲ್ ಆಯ್ತು ಅವು ಹುಡುಗಂದು ತಗೋ, ಒಂದು ಮನೇಲಿ ಒಂದು ಗಾಡಿ ಹಾಕ್ಕೊಡು, ಹೆಂಗಿದ್ರು 500 ರೂಪಾಯಿ ಕೊಡ್ತೇನೆ ಅಂತ ಗ್ಯಾರಂಟಿ ಇರುತ್ತೆ. ಹಾಕ್ಕೊಡ್ತಾರೆ, ಲೋನ್ ಕಟ್ಕೊಂಡು ಹೋಗಿ. ಎಷ್ಟೋ ಗಾಡಿಗಳು ಸೀಸ್ ಆಗಿರೋ ಗಾಡಿಗಳು ಬಿದ್ದಿವೆ, ಲೋನ್ ಕಟ್ಟೋಕ್ಕಾಗದೆ ಎಷ್ಟೋ ಗಾಡಿಗಳು ಸೀಸ್ ಆಗಿ ಬಿದ್ದಿವೆ. ನಮ್ಮ ಜೀವನ ಮಾಡೋಕ್ಕೂ ಕಷ್ಟ ಆಗಿದೆ ಸರ್, ಈಗ ಆ ಥರ ಪರಿಸ್ಥಿತಿ ಆಗಿದೆ ಈಗ. ಇವಾಗ ಮೊದಲೆಲ್ಲ ಎಷ್ಟೊಂದು ದುಡಿತಾ ಇದ್ರಿ, ಮನೆಗೆ ಎಷ್ಟು ತೊಗೊಂಡು ಹೋಗ್ತಾ ಇದ್ರಿ, ಆದರೆ ಇವಾಗ ಗ್ಯಾಸ್ ರೇಟ್ ಎಲ್ಲ ಸರ್ ಮನೇಲಿ ಹೆಂಗಸನ್ನ ಕೆಲ್ಸಕ್ಕೆ ಕಳಿಸ್ತೇನೆ ನಾವೇ ಮೇಂಟೈನ್ ಮಾಡ್ತಾ ಇದ್ದೋ. ಈಗ ಅವ್ರನ್ನೂ ಕೆಲ್ಸಕ್ಕೆ ಕಳಿಸೋ ಅನಿವಾರ್ಯ ಆಗಿದೆ ಈಗ. ಸರಿಯಾಗಿ ಮನೆಗೆ ಏನು ಕೊಡೋಕ್ಕಾಗ್ತಾಯಿಲ್ಲ. 1000 ಮಾಡಿದ್ರೆ 300 ಗ್ಯಾಸ್ಗೆ ಹೋಗುತ್ತೆ, ಒಂದು 200 ರೂಪಾಯಿ ಮಧ್ಯಾಹ್ನ ಊಟ ಗೀಟ ಅಂತ ಒಂದು 100 ರೂಪಾಯಿ ಹೋಗುತ್ತೆ. ಒಂದು 500-600 ರೂಪಾಯಲ್ಲಿ ಏನು ಜೀವನ ನಡೆಸ್ತೀರ ಹೇಳಿ? ಈಗಿರೋ ರೇಟಲ್ಲಿ ಏನೂ ಒಂದು ಕೊಂಡ್ಕೊಳ್ಳೋಕ್ಕೂ ಆಗೋಲ್ಲ, ಏನೊಂದು ಕಟ್ಟೋಕ್ಕೂ ಆಗೋಲ್ಲ. ಮಕ್ಕಳು ಫೀಸಿಂದ ಹಿಡಿದು ಎಲ್ಲದಕ್ಕೂ ಕಷ್ಟ ಆಗ್ತಾಯಿದೆ. ಮನೆ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ಕಷ್ಟ ಆಗ್ತಾಯಿದೆ. ಸರ್ ಇವಾಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ನೀವು ಮೀಟರ್ ರೇಟ್ ಏನಾದ್ರು ಜಾಸ್ತಿ ಮಾಡಿದಾರಾ? ಸರ್ 30 ರೂಪಾಯಿ ಇದ್ದಾಗಲೇ ಚೆನ್ನಾಗಿತ್ತು ನಮ್ಮ ಬಿಸ್ನೆಸ್ಸು. ಓಕೆ ಸರ್, ಇವ್ರು ಯಾಕನ್ನ 36 ಮಾಡಿದ್ರು ದೇವ್ರಿಗೆ ಗೊತ್ತು. ಅವ್ರು ಯೂನಿಯನ್ ಅವ್ರು ಸೇರ್ಕೊಂಡು ಮಾಡಿ ಬಿಟ್ಬಿಟ್ರು. ಈ ರೋಡಲ್ಲಿ ಅನುಭವಿಸ್ತಾರ ಯಾರು ಹೇಳಿ? ಅಂದರೆ ಜನ ಜಾಸ್ತಿ ದುಡ್ಡು ಕೊಡಲ್ಲ ಅಂತಿದ್ದಾರೆ. ಬರೇ ಆಯಿತು ಸರ್, ಕಾರೇ ಬರುತ್ತೆ ಆ ಅಮೌಂಟ್ಗೆ, ಕ್ಯಾಬಲ್ಲಿ ಹೋಗ್ಬೋದು. ಬಿಸಿಲಿಲ್ಲ ಏನಿಲ್ಲ, ಆರಾಮಾಗಿ ಕ್ಯಾಬಲ್ಲಿ ಹೋಗ್ಬೋದಲ್ಲ ಆ ರೇಟ್ಗೆ. ಏನಕ್ಕೆ ಮಾಡಿದ್ರು ಇವರು? 30 ರೂಪೀಸ್ ಇದ್ದಿದ್ರೆ ಸಾಕಿತ್ತು. ಈಗ ಇವ್ರು ಮಾಡಿರೋ ಗ್ಯಾಸ್ ರೇಟ್ಗೆ ಅದು 36 ಸಾಲಲ್ಲ ಅಂದ್ಕೊಳ್ಳಿ. 1 ಲೀಟ್ರ್ ಹಾಕಿದ್ರೆ 250 ರೂಪಾಯಿ ಸಿಗೋದಿಲ್ಲ. ಇವಾಗ ಏನು ರೇಟ್ ಜಾಸ್ತಿ ಮಾಡೋ ಮಾತಲ್ಲೇ ಇಲ್ಲ, ಯೋಚನೆಯಲ್ಲೇ ಇಲ್ಲ. ಬೇಡ ಸರ್, ಅದು ಮಾಡಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಅಂದರೆ ರೇಟ್ ಜಾಸ್ತಿ, ಮೀಟರ್ ರೇಟ್ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮೇ ಆಗುತ್ತೆ. ಅಂದರೆ ಜನ ಆಟೋ ಬಿಟ್ಟು ಕ್ಯಾಬ್ಗೆ ಹೋಗ್ತಾರೆ. ಈಗೆಲ್ಲ ಬೈಕು ಒಬ್ಬೊಬ್ರು ಇರೋರು ಯಾರೂ ಆಟೋ ಹತ್ತೋದಿಲ್ಲ. ಓಕೆ ಸರ್, ಸಂಸಾರಸ್ಥರು ಯಾರೂ ಬೈಕ್ ಹೋಗಲ್ಲ, ಆಟೋನೇ ಬುಕ್ ಮಾಡ್ತಾರೆ. ಇವು ಔಟ್ಸೈಡ್ ಪೀಪಲ್ಸ್ ಎಲ್ಲ ಬಂದಿರೋರೆಲ್ಲ ಬರೀ 2 ವೀಲರೇ. ಒಳ್ಳೆ ಚಿಕ್ಕ ಹುಡುಗಿರೆಲ್ಲ ಅವರು 2 ವೀಲರ್ ಬುಕ್ ಮಾಡ್ಕೊಂಡೇ ಹೋಗೋದು, ಒಬ್ಬೊಬ್ರು ಇರೋರೆಲ್ಲ. ಸರ್ ಏನೇನೋ ಒಂದು ಪ್ರಾಬ್ಲಮ್ ಆಗಲಿ ಆವಾಗ ತಲೆ ಕೆಡ್ಸ್ಕೊಳ್ತಾರೆ ಗೌರ್ಮೆಂಟ್ ಅವರು. ಯಾರ್ದಾನ ಒಬ್ಳು ರೇಪಾಗಿ ಮರ್ಡರ್ ಆಗಬೇಕು, ಏನೇನೋ ಒಂದು ಆಗಬೇಕು, ಆವಾಗ ಅದನ್ನು ಬ್ಯಾನ್ ಮಾಡ್ತಾರೆ. ಅಂತ ಗಂಟ ಅದು ಅವ್ರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಇವರು ಕೊಡ್ತಾರೆ ಸರ್, ಸೂಟ್ಕೇಸ್ ಕೊಡ್ತಾರೆ ಗೌರ್ಮೆಂಟ್ಗೆ. ಈ ಅಗ್ರಿಗೇಟೆಡ್ ಕಂಪ್ನಿಯವರು ಸುಮ್ಮನೆ ಏನು ನಡೆಸ್ತಾ ಇಲ್ಲ, ಅವರಿಂದ ಅಲ್ಲಿ ಹೋಗುತ್ತೆ. ಅವರು ಪರ್ಮಿಷನ್ ಕೊಡ್ತಾರೆ. ಕೋರ್ಟೇ ಆರ್ಡರ್ ಕೊಟ್ಬಿಟ್ಟಿದೆಯಲ್ಲ ಮಾಡ್ಬೋದು ಅಂತ. ಏನೋ ಒಂದು ಸಮಸ್ಯೆ ಆದಾಗ ಆ ಕೋರ್ಟ್ಗೆ ಅವ್ರಿಗೆ ಅರಿವಾಗುತ್ತೆ, ನಾವು ಪರ್ಮಿಷನ್ ಕೊಟ್ಟು ತಪ್ಪಾಯಿತು, ಇದು ಸ್ಟಾಪ್ ಮಾಡೋದು ಒಳ್ಳೆಯದು. ನೈಟು ಯಾವನ್ನ ಬುಕ್ ಮಾಡ್ಕೊಂಡು ಕರ್ಕೊಂಡೋಗಿ ಏನೋ ಒಂದು ಮಾಡಿದ್ರೆ ಸರ್, ಆವಾಗ ಪ್ರಾಬ್ಲಮ್ ಆಗುತ್ತೆ. ಆವಾಗ ಸ್ಟಾಪ್ ಮಾಡ್ಬೋದು. ನಮ್ಮ ಆಟೋದವರಿಂದ ಯಾವುದನ್ನ ಈ ಆ್ಯಪ್ ಬಾಡಿಗೆ ಹೋಗಿರೋರಿಗೆ ಪ್ಯಾಸೆಂಜರ್ ತೊಂದರೆ ಆಗಿದೆ ಅನ್ನೋದು ಯಾವುದನ್ನು ತೋರಿಸಿ ಯಾವುದೂ ಇಲ್ಲ. ನಾವು ಸೇಫ್ಟಿಯಾಗಿ ಕುಂಡಿಸಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಬಿಡ್ತೀವಿ. ಈ 2 ವೀಲರ್ ಅವ್ರದ್ದು ಗ್ಯಾರಂಟಿ ಇಲ್ಲ.
ಈ ಆಟೋಗಳ ಮೇಲೂ ಹಲವಾರು ರೀತಿಯಾದಂಥ ಬೇರೆಯವರು ಹಿಂದಿಯವರಾಗಿರ್ಬೋದು ಎಲ್ಲ ವಿಡಿಯೋಸ್ ಮಾಡಿ ಕಳಿಸ್ತಿರ್ತಾರೆ, ಜಾಸ್ತಿ ದುಡ್ಡು ಕೇಳ್ತಾ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ. ಸರ್ ಹಂಗೆ ಮಾಡ್ತಾ ಇರೋರು ಯಾರಂದರೆ ಈಗ ಆಟೋ ಓಡಿಸೋರು ಔಟ್ಸೈಡ್ ಅವರು ಬಂದು ಓಡಿಸ್ತಾ ಇದ್ದಾರೆ. ಈಗ ನೀವು ವೈಟ್ ಫೀಲ್ಡ್ ಕಡೆ ಹೋಗಿ ಬಂದು ಆಟೋ ಓಡಿಸ್ತಾ ಎಲ್ಲ ಇವರು ಈ ಮಧ್ಯಪ್ರದೇಶ ಆಮೇಲೆ ಉತ್ತರ ಪ್ರದೇಶ ಅವರೆಲ್ಲ ಆಟೋ ಓಡಿಸ್ತಾ ಇದ್ದಾರೆ. ಸಿಕ್ಕಿದಂಗೆ ಕೇಳ್ತಾರೆ, ಯಾಕಂದರೆ ಆ ಕಡೆ ಡಿಮ್ಯಾಂಡ್ ಇದೆ. 50 ರೂಪಾಯಿ ಆಗೋ ಜಾಗಕ್ಕೆ 200 ರೂಪಾಯಿ ಕೇಳಿದ್ರು ಅವ್ನಿಗೆ ಅರ್ಜೆಂಟ್ ಇರುತ್ತೆ, ಕೊಟ್ಟೋಗ್ತಾನೆ. ನಾವು ಯಾರ ತಾನೆ ನಾನು 30 ರೂಪಾಯಿ ಅಲ್ವಾ, 36 ರೂಪಾಯಿ 50 ರೂಪಾಯಿ ಕೊಡಿ ಅಂದರೆ ಯಾಕೆ 14 ರೂಪಾಯಿ ಎಕ್ಸ್ಟ್ರಾ ಅಂತ ಕೇಳ್ತಾರೆ. ನಾವು ಕೇಳೋಕ್ಕೂ ಹೋಗಲ್ಲ, ನಾವು ಯಾರನ್ನ ಕರೆದ್ರೆ ಹೋಗೋದು ಇಲ್ಲ ಬಾಡಿಗೆ. ಇದರಲ್ಲಿ ಬಂದರೆ ಹೋಗ್ತೀವಿ, ಇಲ್ಲ ಅಂದರೆ ಸುಮ್ಮನೆ ಕುಂತಿರ್ತೀವಿ ಅಷ್ಟೇ. ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ, ಸರ್ಕಾರದಿಂದ ಆಟೋದವ್ರಿಗೆ ತೊಂದರೆ ಆಗ್ತಾಯಿದೆ. ಯಾಕೆ ಬೇರೆ ಯಾವುದೋ ಆ್ಯಪ್ಗಳೆಲ್ಲ ಬಿಟ್ಟಿದ್ದಾರೆ, ಅವರು ಹಾಕಿದ ಕಡೆ ನಾವು ಹೋಗಬೇಕು, ಹೋದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ. LPG ಗ್ಯಾಸು, CNG ಗ್ಯಾಸು, ಪೆಟ್ರೋಲು A to Z ಎಲ್ಲ ಜಾಸ್ತಿನೇ. ನಾವು ಆಟೋ ಓಡಿಸಿ ದುಡಿಮೆ ಮಾಡಿ ಜೀವನ ಸಾಗಿಸ್ಬೇಕು ಅಂದರೆ ಆಟೋ ಡ್ರೈವರ್ದು ಜೀವನ ತುಂಬ ಕಷ್ಟ ಇದೆ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದರಲ್ಲಿ 90% ಒಳ್ಳೆಯವರೇ ಇರೋದು, 10% ಮಾತ್ರ ಕೆಟ್ಟವರು. ಅಂಥವ್ರಿಂದ ಆಟೋದವ್ರಿಗೂ ಕೆಟ್ಟ ಹೆಸರು ಬರ್ತದೆ. ಸರ್, ಇವಾಗ CNG ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ, ಇದರಿಂದ ನಿಮಗೆ ಯಾವ ರೀತಿಯಾಗಿ ತೊಂದರೆ ಉಂಟಾಗ್ತಾ ಇದೆ? CNG ರೈಟು ಗ್ಯಾಸ್ ಜಾಸ್ತಿ ಆಗಿದೆ ಒಂದು, ಮತ್ತು ಬಾಡಿಗೆಗಳಿಲ್ಲ. ನಾವು ಬಂಡವಾಳ ಹಾಕಿ ಬಾಡಿಗೆ ಬರುವವರೆಗೂ ವೆಯ್ಟ್ ಮಾಡಬೇಕು, ಬಂದಿಲ್ಲ ಅಂದರೆ ಖಾಲಿ ಕೈಲಿ ಮನೆಗೆ ಹೋಗಬೇಕು. ಆ ಲೆವೆಲಲ್ಲಿದೆ ಈ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿನಲ್ಲಿ. ನೋಡಿ, ಈಗ ನಾನು ಎಲ್ಲಿಂದ ಬಂದಿದ್ದೀನಿ ಅಂದರೆ HSRಯಿಂದ ಬಂದಿದ್ದೀನಿ. 3/4 ಅವರ್ ಆಗಿದೆ, ಒಂದು ಬಾಡಿಗೆ ಇಲ್ಲ, ರೋಡಲ್ಲಿ ಕೇಳೋರೇ ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಏನು ಮಾಡ್ಬೇಕು ಹೇಳಿ? ನಾವು ಈ ಕಾದು ಬೇಜಾರಾಗಿ ಏನು ಮಾಡ್ತೀವಿ, ಖಾಲಿ ಹೋದ್ರೂ ಹೋಗ್ಬಿಡ್ತೀವಿ. ನಷ್ಟನೇ. ಈಗ CNG ಗ್ಯಾಸ್ ಕಾಸಾರ ಬಂದರೆ ಪರವಾಗಿಲ್ಲ, ಗ್ಯಾಸ್ ಕಾಸು ಇಲ್ದಂಗೆ ಬರೀ ಕೈಲಿ ಹೋಗಿರ್ತೀವಲ್ಲ, ಜೋಬರಿರೋದು ಹಾಕಿ ಬರೀ ಖಾಲಿ ಜೋಬಲ್ಲಿ ಹೋಗಿರ್ತೀವಿ. ಅಂಥ ಪರಿಸ್ಥಿತಿ ಇದೆ ಇವತ್ತು. ಸರ್, ಇವಾಗ ಗ್ಯಾಸ್ ರೇಟ್ ಬರೀ ಜಾಸ್ತಿ ಆಗಿದೆ ಮೊದಲಿನ ಥರ, ಮತ್ತು ಇವಾಗಿನ ನಿಮ್ಮ ಪ್ರಾಬ್ಲಮ್ ಹೆಂಗೆ ಆಗ್ತಾಯಿದೆ? ಮೊದಲೆಲ್ಲ ಎಷ್ಟು, ಇವಾಗ ರೇಟ್ ಎಷ್ಟಾಗಿದೆ? ಸರ್, ಇವಾಗ ಗ್ಯಾಸ್ ರೈಟು ಜಾಸ್ತಿ ಆದಂಗೆ ನಮಗೆ ಮೀಟ್ರ್ ಬಾಡಿಗೆನೂ ಜಾಸ್ತಿ ಮಾಡಬೇಕು. 3 ರೂಪೀಸ್ ಮಾಡಿದ್ದಾರೆ ಇವಾಗ. ಏನು ಹೇಳಿ, 3 ರೂಪೀಸ್ ಮಾಡಿದ್ದಾರೆ. 30 ರೂಪೀಸ್ ಮಿನಿಮಮ್ ಇತ್ತು, 36 ಮಾಡಿದ್ದಾರೆ. 1 ಕಿಲೋಮೀಟ್ರಿಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವಾಗ CNG ರೇಟ್ ಜಾಸ್ತಿ ಜಾಸ್ತಿ ಆಗೋಕ್ಕೆ ಮೊದಲೇ ಮಾಡಿದ್ದಾರೆ. ಆಲ್ರೆಡಿ ಒಂದು 2-3-4 ತಿಂಗಳಾಗಿದೆ. ಇವಾಗ ಜಾಸ್ತಿ ಆಗ್ತಾಯಿದೆ. CNG, LPG, ಪೆಟ್ರೋಲ್ ಎಲ್ಲ ಜಾಸ್ತಿ ಆಗ್ತದೆ. ನಾವು 3 ರೂಪಾಯಿ ಜಾಸ್ತಿ ದುಡಿಮೆ ಜಾಸ್ತಿ ಮಾಡಿ ಏನು ದುಡಿಯೋಕ್ಕಾಗುತ್ತೆ? ಆದರೆ ಇವಾಗ CNG ರೇಟ್ ಮಾತ್ರ ಒಂದೇ ದಿನಕ್ಕೆ 15ರಿಂದ 20 ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ, ಆದರೆ ಆಟೋದವ್ರಿಗೆ ಮಾತ್ರ 3 ರೂಪಾಯಿ ಜಾಸ್ತಿ. 3 ರೂಪಾಯಿ ಜಾಸ್ತಿ, ವರ್ಷಪೂರ್ತಿ ಜಾಸ್ತಿ. ಏನು ಹೇಳಿ, ಇದು ದಿನ ತಪ್ಪಿ ದಿನ ಚೇಂಜ್ ಆಯ್ತದೆ ರೈಟು, CNG, LPG, ಪೆಟ್ರೋಲ್ ಎಲ್ಲ. ಆದರೆ ನಮ್ಮದು ಮಾತ್ರ ಕಂಟಿನ್ಯೂ ಪರ್ಮನೆಂಟ್ ಹಂಗೇ. ಅವರು 3 ರೂಪಾಯಿಲೇ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು, ಹೆಚ್ಚುವರಿ. ಹಿಂಗಿದೆ ಪರಿಸ್ಥಿತಿ. ಸರ್ಕಾರ ಎಲ್ಲ ಯಾವ ರೀತಿಯಾಗಿ ಸ್ಪಂದಿಸ್ಬೇಕಂತ ಹೇಳ್ತಾರೆ ಸರ್? ಸರ್ಕಾರ ಆಟೋದವ್ರಿಗೆ ಅಂತ ಏನೂ ಮಾಡಿಲ್ಲ. ಏನಾರ ಮಾಡಿದ್ಯಾ? ಯಾವ್ದಾರ ಒಂದು ಪಂಡಿಟ್ ಇದೆಯಾ? ಇಲ್ಲ. ಇವಾಗ ನಾವು ದುಡಿಮೆ ಇರಲಿ ಇಲ್ಲದೆ ಹೋಗಲಿ, ನಾವು FC ಮಾಡಿಸ್ಬೇಕು, ಇನ್ಸೂರೆನ್ಸ್ ಮಾಡಿಸ್ಬೇಕು. ಅವ್ಯಾವುದೂ ಇಲ್ಲ ಅಂದರೆ ಮಧ್ಯದಲ್ಲಿ ಪೊಲೀಸ್ನವ್ರು ಕೈ ಹಾಕ್ತಾರೆ, ಫೈನ್ ಕಟ್ಟಲೇಬೇಕು. ಅದು ಸರ್ಕಾರಕ್ಕೆ ಹೋಗುತ್ತಾ ಅವ್ರಿಗೆ ಹೋಗುತ್ತಾ ಸೆಕೆಂಡು. ಆದರೆ ಸರ್ಕಾರದವರು ನಮಗೊಂದು ವಿಮೆ, ಸರ್ಕಾರಕ್ಕೆ ನಮ್ಮಿಂದ ದುಡಿಮೆ ಇದೆ, ಸರ್ಕಾರದಿಂದ ನಮ್ಗೆ ಯಾವುದು ಉಪಯೋಗ ಇದೆಯಲ್ಲ, ಆಟೋದವ್ರಿಗೆ ಯಾವುದು ಉಪಯೋಗ ಇಲ್ಲ. ಹೇಳಿ, ಅವರಿಂದ ನಮಗೆ ಉಪಯೋಗ ಇಲ್ಲ, ನಮ್ಮಿಂದ ಸರ್ಕಾರಕ್ಕೆ ಉಪಯೋಗ ಇದೆ. ಮತ್ತು ಇನ್ನೊಂದು ನೋಡಿ, ಅದೇ KSRTC ಡ್ರೈವರು, BMTC, ಪೊಲೀಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಡ್ರೈವರ್ಗಳಿಗೆ ಅಸೋಸಿಯೇಷನ್ ಮಾಡ್ಕೊಂಡು ಸೈಟು, ಮನೆ, ಆಳು ಮೂಳು ಅಂತ ಕೊಟ್ಟಿದ್ದಾರೆ. ಆಟೋದವ್ರಿಗೆ ಯಾವ್ದಾರ ಒಂದು ಮಾಡಿದಾರ ಹೇಳಿ? ನಾವು ಡ್ರೈವರೇ ತಾನೆ. ಸರ್ಕಾರ KSRTC ರೆಡ್ ಬಸ್ ಮಾತ್ರ ಓಡಿಸೋಣ ಡ್ರೈವರು, ಆಟೋ ಓಡಿಸೋಣ ಡ್ರೈವರ್ ಅಲ್ಲ. ನಾವು ಅವ್ರ ಮನೆ ಬಾಗಿಲಿಗೆ ಬಿಡ್ತೀವಿ, ಬಿಡುವವರೆಗೂ ಅವ್ರ ಕಸ್ಟಮರ್ ಸೇಫ್ಟಿ ನಮ್ಮ ಮೇಲೆ ಇರ್ತದೆ. ಆದರೆ ಬಿಟ್ಟೋದ್ಮೇಲೆ ನಮ್ಮ ಸೇಫ್ಟಿ ಯಾರೂ ಇಲ್ಲ. ಹೌದು, ನಾವು ಸಾರ್ವಜನಿಕೋಸ್ಕರನೇ ದುಡಿಮೆ ಮಾಡೋದು, ಅವರಿಂದನೇ ನಮ್ಮ ಜೀವನ ಸಾಗೋದು. ಇವಾಗ ಸಾರ್ವಜನಿಕರ ಸೇವೆಯಿಂದನೇ ನಮ್ಮ ಜೀವನ ಮುಂದೆ ಹೋಗೋದು. ನಾವು ಅವ್ರ ಸೇವೆ ಮಾಡಿಲ್ಲ ಅಂದರೆ ನಾವು ಗಾಡಿ ಸಾಲ ಕಟ್ಕೊಂಡು ಫೈನಾನ್ಸ್ ಕಟ್ಕೊಂಡು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಇವಾಗ ಸರ್, LPGದು ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಇದರಿಂದ ನೀವು ಕಸ್ಟಮರ್ ಮೇಲೆ ಇವಾಗ ರೇಟ್ ಜಾಸ್ತಿ ಆಗಿದೆ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಂದ್ರೆ ಜನ ಕೊಡ್ತಾರಾ, ಏನಂತಾರೆ? ಸರ್, ಆ ಥರ ಕೊಡೋರು ಇರ್ತಾರೆ ಸರ್, ಇಲ್ಲ ಅಂತಲ್ಲ, ಕೊಡೋರು ಇರ್ತಾರೆ, ಕೇಳಿದ್ರೆ ಕೊಡೋರು ಇರ್ತಾರೆ. ನಾನು ಇಲ್ಲಿವರೆಗೂ ಆ ಥರ ಯಾರ ತಾವು ಕೇಳಿಲ್ಲ. ಖುಷಿಯಾಗಿ ಕೊಟ್ಟರೆ ಈಸ್ಕೊಂಡಿದ್ದೀವಿ. ಅದೇ ಈಗ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಹೋಗಿ ಸಿಲಿಂಡ್ರ್ ಅಭಾವ ಅಂತ ಅಂದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ 60 ರೂಪಾಯಿ 70 ರೂಪಾಯಿ ಅನ್ನ ಸಾಂಬಾರು ಮಾಮೂಲಿ.
5 ರೂಪಾಯಿ 10 ರೂಪಾಯಿ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಒಂದೊಂದು ಹೋಟ್ಲು 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ನಮ್ಮ ಮೇಲೆ ತಾನೇ ಹೊರೆ ಬರ್ತಾ ಇರೋದು. ಈಗ ಈಗ ಸಿಲಿಂಡ್ರ್ ಇಲ್ಲ ಅಂತಾರೆ, ನಾವು ಜವಾಬ್ದಾರ? ತಿನ್ನೋಕೆ ಹೋದವ್ರು ಜವಾಬ್ದಾರ? ಸರ್ಕಾರ ತಾನೇ ಜವಾಬ್ದಾರ. 10-20 ಜಾಸ್ತಿ ಇದೆ ಸರ್ ಆಲ್ರೆಡಿ ಹೋಟ್ಲುಗಳಲ್ಲಿ. ನಿನ್ನೆ ಊಟ ಮಾಡಿಬಿಟ್ಟು ಅದೇ 60 ರೂಪಾಯಿ ಕೊಡ್ತಾರೆ, 80 ರೂಪಾಯಿ ತಗೊಂಡ್ರು. ಹೆಂಗೆ ಜೀವನ ಮಾಡೋದು ಹೇಳಿ? ಹೌದು, ಗ್ಯಾಸ್ ಸಿಗ್ತಾ ಇಲ್ಲ, ಅಭಾವ. ಇಲ್ಲ ಹೋಟ್ಲುಗಳು ಬಂದ್ ಮಾಡ್ಬೇಕು ಅವ್ರ ಜೀವನ ನಡಿಬೇಕಲ್ಲ. ಬಂದ್ ಮಾಡಿಬಿಟ್ರೆ ಅವರು ಬೇಜಾನು ಫೈನಾನ್ಸ್ ಆಳು ಮೂಳೆ ಏನೋ ಮಾಡಿರ್ತಾರೆ, ಅವ್ರ ಜೀವನ ನಡಿಬೇಕು. ಅದೇ ಅವ್ರ ಜೀವನ ನಡಿಬೇಕಲ್ಲ ಸರ್. ಅದರಿಂದ ಅವರು ನಮ್ಮ ಮೇಲೆ ಹಾಕೋ ತಪ್ಪು ಅಂತ ಹೇಳಲ್ಲ, ಆದರೆ ಸರ್ಕಾರ ನಮ್ಮ ಮೇಲೆ ಸಾಲ ಮಾಡ್ತದೆ. ಆದರೆ ನಾವು ಸರ್ಕಾರದ ಮೇಲೆ ಯಾವುದೂ ಸಾಲ ಮಾಡ್ತಾಯಿಲ್ಲ. ಏನು ಹೇಳಿ? ಸಾರ್ವಜನಿಕರ ಮೇಲೆ ಕೇಳ್ದೆ ಸಾಲ ಮಾಡುತ್ತೆ ಸರ್ಕಾರ. ಆದರೆ ನಾವು ಸಾಲ ಬೇಕು ಅಂದರೆ ಸರ್ಕಾರದ ಹತ್ರ ಹೋಗಿ ಬೇಡಬೇಕು, ಆದರೂ ಸಿಕ್ಕಲ್ಲ. ಸಿಕ್ಕಲ್ಲ. ಆದರೆ ನಮ್ಮ ಮೇಲೆ ಸಾಲ ಮಾಡ್ತಾರೆ ಅವರು. ನಮ್ದು ಯಾರನ್ನೂ ಹೇಳಲ್ಲ, ಕೇಳಲ್ಲ. ಆಮೇಲೆ ಒಂದು ತಲೆ ಮೇಲೆ ಇಷ್ಟು ಸಾವಿರ ಇದೆ ಅಂತ ಹೇಳ್ತಾರೆ. ಲಕ್ಷ ಈಗೆಲ್ಲ 96,000 ಇತ್ತು, ಈಗ ಲಕ್ಷ ದಾಟಿರ್ತದೆ. ಕರೆಕ್ಟಾ? ಅದೇ ನಾವು ಸಾಲ ಬೇಕು ಅಂದರೆ ಓಡಾಡಬೇಕು, ಚಪ್ಪಲಿನೂ ಸಮುದೋಯ್ತವೆ. ಅವ್ರು ಸಾಲ ಮಾಡ್ಬೇಕಾದ್ರೆ ಏನೂ ಇಲ್ಲ. ಯಾವ ಬಿಲ್ಡಿಂಗ್ ಬೇಕಾದ್ರೂ ಅಡ ಇಟ್ಬಿಟ್ಟು ತೆಗೆದುಬಿಡ್ತಾರೆ. ಸರ್ಕಾರದ ಭೂಮಿಗಳ ಅಡ ಇಟ್ಬಿಟ್ಟು ತೆಗೆದುಬಿಡ್ತಾರೆ. ನಾವು ಯಾರು ನಡೆ ಇಡುವ? ನಾವು ದುಡಿಬೇಕು. ನಾವು ದುಡಿದ್ರೆ ನಮ್ಮ ಜೀವನ. ಸರ್, ಇವಾಗ LPG ರೇಟು ತುಂಬ ಜಾಸ್ತಿ ಆಗತ್ತೆ. ಹೌದು, 85 ರೂಪಾಯಿ ಆಗೈತೆ. ಮೊದಲು ಎಷ್ಟಿತ್ತು? ಮೊದಲು 56 ರೂಪಾಯಿ ಏನೋ ಇತ್ತು. 59 ರೂಪಾಯಿ, 56-58 ರೂಪಾಯಿ ಇತ್ತು. ದಿಢೀರ್ನು 85 ರೂಪಾಯಿ ಮಾಡವ್ರೆ. ಇದರಲ್ಲಿ ನಾವೇನು ಓಡಿಸೋಣ? ಅದರಲ್ಲೂ ಒಂದೊಂದು ಬಂಕಲ್ಲಿ ಸಿಗೋಲ್ಲ, ಎಲ್ಲೂ ಸಿಗೋದು ಇಲ್ಲ ಗ್ಯಾಸು. ಅದಕ್ಕೂ 4-5 ಬಂಕು ಹುಡ್ಕೊಂಡು ಯಾವುದೋ ಒಂದು ಬಂಕಲ್ಲಿ 2-3 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಹೋಗಿ ಹುಡ್ಕೊಂಡು ಬರಬೇಕು. ಏನೋ ಬಂದು ಆಮೇಲೆ ಹಾಕ್ಕೊಂಡು ಬಂದ ಅಂದರೆ ಏನು ಬಿಗ್ನೆಸ್ ಇಲ್ಲ, ಏನಿಲ್ಲ ಸರ್. ನೋಡಿ, 50 ರೂಪಾಯಿಗೆ ಹೋದರೆ 50 ರೂಪಾಯಿ ಖಾಲಿ ಬರ್ಬೇಕು. ಏನು ಸರ್, ಇವಾಗ ನೀವು CNG ರೇಟ್ ಜಾಸ್ತಿ ಐತೆ ಅಂದ್ರಲ್ಲ, ಇವಾಗ ಇದನ್ನು ನೀವು ಜನಗಳನ್ನ LPG ರೇಟ್ ಜಾಸ್ತಿ ಐತೆ ಅಂದ್ರಲ್ಲ, ಇವಾಗ ಜನಗಳನ್ನ ಬಿಡಬೇಕಾದ್ರೆ ನೀವು ಆಟೋ ಬಾಡಿಗೆಲ್ಲ ಹೆಚ್ಚಿಗೆ ಮಾಡಿದರೆ ಜನರ ರಿಯಾಕ್ಷನ್ ಹೆಂಗೆ ಮಾಡ್ತಾರೆ ನಿಮ್ಗೆ? ಅಯ್ಯೋ ಸಾರ್, ಏನಂತಾರೆ ಗೊತ್ತಾ? ಯಾರೋ 100ಕ್ಕೆ ಕೊಡ್ತಾರೆ, ಅವ್ರು ಏನಂತಾರೆ, ನಿಮಗೆ ಮಾಡಿಬಿಟ್ರೆ ನಮಗೆ ಸಂಬಳ ಜಾಸ್ತಿ ಮಾಡೋರೇನ್ರಿ? ನಮಗೂ ಸಂಬಳ ಜಾಸ್ತಿ ಮಾಡಬೇಕಲ್ಲ, ನಾವು ಕೊಡೋಕ್ಕೆ ಅಂತಾರೆ. ಯಾರೋ ಒಬ್ಬೊಬ್ಬರು ಸುಳ್ಳು ಹೇಳ್ಬಾರ್ದು, ಪಾಪ ಕೊಡ್ತಾರೆ ಸರ್. 10 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಕೊಡ್ತಾರೆ. ನಾವೇನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ, ಕೇಳ್ಕೊತೀವಿ. ಕೇಳ್ಕೊಂಡು ಅಂದಾಗ ಅವಾಗ 10 ರೂಪಾಯಿ 20 ರೂಪಾಯಿ ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಇಲ್ಲ ಅಂತಾರೆ. ಏನು ಮಾಡ್ತಾರೆ? ವಿಧಿ ಇಲ್ಲ, ಹೋಗಲೇಬೇಕು. ಏನು ಬೇಡ ಸರ್, ಏನು ಜೀವನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ 800 ರೂಪಾಯಿ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಇವಾಗ ಇದು ನಿಮ್ಮ ಫ್ಯಾಮಿಲಿ ಮೇಲೆ, ಕುಟುಂಬದ ಮೇಲೆಲ್ಲ ಯಾವ ರೀತಿಯ ಪರಿಣಾಮ ಬೀರುತ್ತೆ? ನೀವು ಡೈಲಿ ಮೊದಲೆಲ್ಲ ಎಷ್ಟು ಸಂಪಾದನೆ ಮಾಡ್ತಿದ್ರಿ, ಈಗ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ? ಅದ್ರಾಗ ನಿಮ್ಮ ಖರ್ಚು ಎಷ್ಟು ಆಗ್ತಾ ಇದೆ? ಸರ್, ಮೊದಲೇ ಎಲ್ಲ ಒಂದು 1000, 1200, 300 ಮಾಡ್ತಾಯಿದ್ವು ಸರ್. ಏನೋ ಆವಾಗ 300 ರೂಪಾಯಿ ಗ್ಯಾಸ್ ಹೋಗೋದು. ಏನೋ 300 ರೂಪಾಯಿ 350 ರೂಪಾಯಿ ಗ್ಯಾಸ್ ಹೋಗೋದು. ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ಮೇಲೆ ಪ್ಯಾಸೆಂಜರು ಹತ್ತಲ್ಲ. ಏನೋ ಇದೂ ಇಲ್ಲ ಸರ್. 800 ರೂಪಾಯಿ 900 ರೂಪಾಯಿ ಮಾಡಿದ್ರೆ ಜಾಸ್ತಿ ಆಗೋಯ್ತದೆ. ಒಂದೊಂದು ದಿನ 1000-1100 ಆಯ್ತದೆ. ಆ ಗ್ಯಾಸೇ ಹೋಗ್ಬಿಡುತ್ತೆ. 350-400 ರೂಪಾಯಿ, 400 ರೂಪಾಯಿ ಗ್ಯಾಸೇ ಹೋಗ್ಬಿಡುತ್ತೆ. ಸರ್ಕಾರ ಏನಾದರೂ ಸಬ್ಸಿಡಿಯಲ್ಲಿ ಏನಾದರೂ ಗ್ಯಾಸು ಈ ಥರ ಕೊಡುವಂಥ ಏನಾದರೂ ಮಾಡಬೇಕಂತ ನಿಮ್ಗೆ ಅನಿಸುತ್ತಾ? ಸರ್ಕಾರ ಮಾಡಬೇಕು ಸರ್. ಎಲ್ಲ ಮಾಡ್ತಾರೆ ಸರ್, ಮಾಡಬೇಕು. ಸರ್ಕಾರ ಏನಾನ ಮಾಡಿ ನಮ್ಗೇನಾನ ಮಾಡಿದ್ರೆ ಆಯ್ತದೆ ಸರ್. ಯಾವುದು ಸರ್, ಮುಖ್ಯಮಂತ್ರಿಗಳ ಮೇಲೆ ತುಂಬ ಭರವಸೆ ಐತೆ, ಮಾಡ್ತಾರೆ ಅಂತ. ಎಲ್ಲಿ ಮಾಡ್ತಾರೆ ಅವರು? ಏನು ತುಂಬ ಕಷ್ಟ ಆಯ್ತದೆ. ನಾನು BMTC ರಿಟೈರ್ಡ್ ಡ್ರೈವರು. ಏನು ಮಾಡೋಣ? ಜೀವನ ಮಾಡೋಕ್ಕೆ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಏನು ಅದರಿಂದ ಒಂದು ಆಟೋ ಹಾಕ್ಕೊಂಡು ಹೆಂಗೆ ಜೀವನ ಮಾಡ್ತಾಯಿದ್ದೀನಿ ಸರ್. ಏನು ಇವಾಗ ಅದು ಕಷ್ಟ ಆಗ್ಬಿಡುತ್ತೆ. ಏನು ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಈಗ ಗ್ಯಾಸ್ ರೇಟ್ ಎಲ್ಲ ಭಾಳ ಜಾಸ್ತಿ ಆಗೈತೆ ರೀ, ಮತ್ತು ಜನಗಳಿಗೆ ಭಾಳ ತೊಂದರೆ ಆಗತ್ತೆ. ಈ ಗ್ಯಾಸ್ ಸರಿಯಾಗಿ ಸಿಗತ್ತಿಲ್ಲ ಅಂತ ಹೇಳ್ತಾರೆ. ಅದು ಹೇಳಕ್ಕಲ್ಲಕ್ಕೇನಂದ್ರೆ ಸ್ಟಾಕ್ ಮಾಡಕತ್ತಾರ ರೇಟ್ ಇದು ಅದು ಅಂತ. ಅದ್ರ ಬಗ್ಗೆ ಇಲ್ಲಿ ರಾಜ್ಯ ಗೌರ್ಮೆಂಟ್, ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ಬೇಕು. ಹಿಂಗಾಗಿ ಜನಸಾಮಾನ್ಯರಿಗೆ ಭಾಳ ಇದು ಅಲ್ಲಕತ್ತದ. 1-2 ರೇಟ್ ಕೇಂದ್ರದವ್ರು ಆಲ್ರೆಡಿ ಹೇಳ್ಯಾರ, ಸ್ಟಾಕ್ ಇದ್ರೂ ಇದು ಮಾಡಕತ್ತಾರಂತ. ಈ ಸ್ಟೇಟ್ ಗೌರ್ಮೆಂಟ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಜನಸಾಮಾನ್ಯರಿಗೆ ಭಾಳ ಇದು ಅಲ್ಲಕತ್ತದ. ಈಗ ಇಲ್ಲೆಲ್ಲ ನಾವು ಬೆಂಗಳೂರಿಗೆ ಬಂದೀವಿ ಯಾತಿರಿಂದ. ಊಟ ಪಾಟ ಎಲ್ಲ ಈಗ ಇಲ್ಲ, ಬಿಸಿ ಅಡುಗೆನೇ ಸಿಗ್ತಾ ಇಲ್ಲ. ಹಿಂಗಾಗಿ ಭಾಳ ಪ್ರಾಬ್ಲಮ್ ಆಗತ್ತದ. ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯರು ಕ್ರಮ ಕೈಗೊಳ್ಬೇಕಂತ ನಾ ವಿನಂತಿ ಮಾಡ್ತೀನಿ. ಅಂದರೆ ಈಗಾಗಲೇ ಗ್ಯಾಸ್ ಆಲ್ರೆಡಿ ಇದಾವೆ, ಆದರೆ ಅವ್ನು ಸ್ಟಾಕ್ ಮಾಡ್ತಾ ಇದ್ದಾರೆ, ಆಮೇಲೆ ರೇಟ್ ಜಾಸ್ತಿ ಮಾಡಿಕೊಡೋದು ಅಂತೇಳಿ. ಅಂದ್ರೆ ಬ್ಲ್ಯಾಕ್ ಇದಾವಂತ ಇದು ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಆದೇಶ ಮಾಡಿದೆ. ಸ್ಟಾಕ್ ಇದ್ರೂ ಇವರು ಉದ್ದೇಶಪೂರ್ವಕವಾಗಿ ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿ ಸ್ಥಳೀಯವಾಗಿ ಕರ್ನಾಟಕ ಗೌರ್ಮೆಂಟ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ನನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕರೂ ಕೂಡ ತುಂಬ ಜಾಸ್ತಿ ಬೆಲೆಗೆ ಸಿಗ್ತಾ ಇದೆ. ಮತ್ತೊಳ್ಳಿ ಗ್ರಾಹಕರಿಗೆ ನೀವು ಏನಾದರೂ ಪದಾರ್ಥಗಳ ಮೇಲೆ ಜಾಸ್ತಿ ಬಿಲ್ ಮಾಡ್ತಾ ಇದ್ದೀರಾ ಏನು? ನಾವು ಪದಾರ್ಥದ ಮೇಲೆ ಏನೂ ಜಾಸ್ತಿ ರೇಟ್ ಮಾಡಲಿಲ್ಲ, ಆದರೆ ಗ್ಯಾಸು ಸಿಗ್ತಾ ಇಲ್ಲ ನಮಗೆ. ಅದಾದ್ರಿಂದ ನಾವು ಸೌದಿ ವಲಯದಲ್ಲಿ ಮಾಡ್ತಾಯಿದ್ದೇವೆ. ಸೌದಿ ಇದರಿಂದ ನಾಳಿಂದ ಒಂದು 2-3 ದಿನ ಗ್ಯಾಸ್ ಆಗುತ್ತೆ. ಅದ ನಂತರ ಸೌದಿ ಒಲೆಯಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಪಬ್ಲಿಕ್ಕಿಗೆ. ಸರ್, ಸೌದೆ ಒಲೆಯಲ್ಲಿ ಈ ಮೊದಲು ಏನಾದರೂ ಮಾಡಿದ್ರೆ ಅಥವಾ ಇವಾಗಲೇ ಈ ಒಂದು ತುರ್ತು ಸಂದರ್ಭದಲ್ಲಿ ಸೌದೆ ಒಲೆಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ? ಈಗ ತುರ್ತು ಸಂಬಳದಲ್ಲಿ ಈಗ ಸೌದಿ ಒಲೆಯನ್ನು ನಿರ್ಮಿಸಿದ್ದೇವೆ. ಈಗ ಇದುವರೆಗೂ ಮಾಡಲಿಲ್ಲ. ಈ ಗ್ಯಾಸ್ ಪ್ರಾಬ್ಲಮಿಂದ ಈಗ ಸೌದಿ ಒಲೆಯನ್ನು ತಯಾರು ಮಾಡಿದ್ದೇವೆ ಈಗ. ಸರ್, ಇಷ್ಟು ದಿನದವರೆಗೂ ಗ್ಯಾಸ್ ಒಲೆಗಳ ಮೇಲೆ ಮಾಡಿ ಗ್ಯಾಸಿಂದ ಯೂಸ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಒಮ್ಮೆ ಸೌದೆ ಒಲೆ ಅಂದರೆ ಅಡ್ಜಸ್ಟ್ ಆಗುತ್ತಾ? ಇಲ್ಲ, ಏನು ತುಂಬ ಪ್ರಾಬ್ಲಮ್ಮು. ಈಗ ಜನಗಳೆಲ್ಲ ಅವರಿಗೆಲ್ಲ ಇದು ರೂಢಿ ಇಲ್ಲ ಮಾಡೋದು. ಈಗ ನೋಡ್ಬೇಕಿನ್ನು ಏನು ಅಂತ ಈಗ ಫಸ್ಟ್ ಸಲ ಈಗ ಮಾಡ್ತಾ ಇರೋದು ನಾವು. ಹೌದೌದೌದೌದು, ನಿಜವಾಗ್ಲೂ. ಈಗ ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ, ಇನ್ನೂ ಲೇಟ್ ಹೇಳ್ತಾರೆ. ಆದಾಗ ನಾಳಿಂದ ಈಗ ಸೌದೆ ಒಲೆ ನಾವು ತಯಾರು ಮಾಡ್ತಾ ಇದ್ದೇವೆ. ಇವಾಗ ಕಂಟಿನ್ಯೂ ಹಿಂಗೆ ಸೌದೆ ಒಲೆಗಳ ಮೇಲೆ ಮಾಡೋ ಪ್ಲ್ಯಾನ್ ಏನಿದೆ ಅಥವಾ ಮತ್ತು ನಿಮಗೆ ಗ್ಯಾಸ್ ಸಿಕ್ಕ ತಕ್ಷಣ ಸೌದೆ ಒಲೆಗಳ ಕೈ ಬಿಡೋದಿಲ್ಲ? ಇಲ್ಲ, ಇದು ಗ್ಯಾಸ್ ಸಿಕ್ಕುಗಳೇ ನಾವು ಸ್ಟಾಪ್ ಮಾಡ್ತೇವೆ ಸೌದೆ ಒಲೆನೇ. ಹೌದೌದು. ಐಟಮ್ ಯಾವಿದ್ದಾವೆ ಅವನ್ನೆಲ್ಲ ನಿಲ್ಲಿಸಿದ್ದೀವಿ. ಏನು ನಮ್ಗೆ ವರ್ಕೌಟ್ ಆಗ್ತದೆ ಆ ಐಟಮ್ ಕೊಡ್ತಾಯಿದ್ದೀವಿ. ಬೆಲೆ ಯಾವ ಏರಿಕೆ ಮಾಡಿಲ್ಲ. ಯಾವುದೇ ಬೆಲೆ ಏರಿಕೆ ಮಾಡಿಲ್ಲ? ಯಾವ ಪದಾರ್ಥ? ಯಾವುದು ಪದಾರ್ಥ ಏರಿಕೆ ಮಾಡಿಲ್ಲ. ಹಳೆ ರೇಟ್ ಏನಿದೆ ಅದೇ ರೇಟಿಗೆ ನಾವು ಕೊಡ್ತಾಯಿದ್ದೀವಿ. ಇವಾಗ ಕೆಲವೊಂದಷ್ಟು ಐಟಮ್ನ ನಿಂದಿಸಿದೆ ಅಂದ್ರಲ್ಲ, ಯಾವ್ಯಾವ ಐಟಮ್ಗಳನ್ನು ಸರ್? ಐಟಮ್ ಅಂದರೆ ಫ್ರೈ, ಡ್ರೈ, ಕೆಲವು ಚಿಲ್ಲಿ ಇವೆಲ್ಲ ಮಾಡೋದು ಗ್ಯಾಸ್ ವೇಸ್ಟ್ ಆಗ್ತದೆ, ಅವೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಬರೀ ಸಾಂಬಾರು ಐಟಮ್ ಮಾಡಿಕೊಂಡು ಮುದ್ದೆ, ಅನ್ನ, ಚಪಾತಿ, ಬಿರಿಯಾನಿ ಇಂಥ ಐಟಮ್ನ ನಾವು ಕೊಡ್ತಾಯಿದ್ದೀವಿ. ಬೆಲೆ ಜಾಸ್ತಿ ಮಾಡೋಕ್ಕೋದ್ರೆ ಇವರು ಇಲ್ಲಿ ಗಲಾಟೆ ಮಾಡ್ತಾರೆ ಜನ. ಅದು ಈ ಜಾಸ್ತಿ ಆಗಿರೋದನ್ನು ಅದನ್ನು ಅವ್ರು ಕೇಳೋಲ್ಲ. ಅದರಿಂದ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಸರ್, ಇವಾಗ ನಿಮಗೆ ಸರಿಯಾಗಿ ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಸರ್. ಎಲ್ಲೆಲ್ಲ ಒಂದೊಂದು ಎತ್ಕೊಬರ್ತೀವಿ ಕಮರ್ಸ್ ಎಲ್ಲ ಹೋಗಿ. ಬ್ಲ್ಯಾಕೆಲ್ಲೇ ಈಸ್ಕೊಬರ್ತೀವಿ. ಇನ್ನೇನು ಅದೇ ಸಪ್ಲೈ ಕೊಡ್ತಿದ್ದಲ್ಲ ಅವನ ಹತ್ರನೇ ಒಂದೆರಡು. ಈಗ ಡೈಲಿ 3 ಹೋಗೋತ್ತಿಗೆ ಒಂದೊಂದು ಗ್ಯಾಸು ಹಂಚ್ಕೊಡ್ತಾನೆ. ಅದರಲ್ಲೇ ಮೇಂಟೈನ್ ಮಾಡ್ಕೊಯ್ತೇವೆ. ಇವಾಗ ಮೊದಲಿನ ರೇಟಿಗೂ ಮತ್ತು ಇವಾಗ ಅವ್ರು ಕೊಡ್ತಿರೋ ಗ್ಯಾಸಿನ ರೇಟಿಗೂ ಎಷ್ಟೊಂದು ವ್ಯತ್ಯಾಸ ಇದೆ? ಅದಿರೋದು ಮೊದಲು 2000 ಇತ್ತು, 1900 ಹಿಂಗೆ ಏರ್ತದೆ ಇಳಿತದೆ ಇರ್ತಾರೆ. 2 ಈಗ 4 ತಗೋತಾರೆ, 4000. ಕೆಲವು ಸರಿ 3.5 ತಗೋತಾರೆ. ಕೇಳಿದ್ರೆ ನಮ್ಮ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಇಸ್ಕೊಬಂದು ಕೊಡೋದು ಅಂತ ಈ ಥರ ಇದೆ. ಇವಾಗ ಸರಿಯಾಗಿ ಗ್ಯಾಸ್ ಸಿಗ್ತಾ ಇಲ್ಲ ಮತ್ತು ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಆಟೋದವ್ರಿಗೆ ಕೂಡ LPG ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರ ಗ್ಯಾಸ್ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಕಾರಣ ಸಪ್ಲೈ ಇಲ್ವಲ್ಲ. ವಾರ ಇರೋದ್ರಿಂದ ಸಪ್ಲೈ ಆಗ್ತಾ ಇಲ್ಲ. ಅದಕ್ಕೆ ಯಾರನ್ನೂ ಏನೂ ಬ್ಲೇಮ್ ಮಾಡೋವಂಥದ್ದಲ್ಲ. ಅದು ಸಮಸ್ಯೆನ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ಮಾಡಬೇಕು. ಅಥವಾ ದುಮ್ಮಕ್ಕಾರಿಯಿಂದ ಮಾಡ್ತಾ ಇರೋರಿಗೆ ಏನು ಹೇಳಬೇಕೋ ಆ ರೀತಿ ಹೇಳಿ ಅವರಿಗೆ ಇದು ಮಾಡಬೇಕು. ತಪ್ಪು. ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಜನಕ್ಕೆ ತೊಂದರೆ ಆಗುತ್ತೆ. ಆ ತೊಂದರೆ ನಿವಾರಿಸೋದಕ್ಕೆ ಸರ್ಕಾರ ಏನು ಸ್ಟೆಪ್ಸ್ ತೊಗೋಬೇಕೋ ಆ ಸ್ಟೆಪ್ಸ್ ತೊಗೊಂಡು ಒಳ್ಳೆಯದಾಗೋಂಗೆ ಮಾಡಬೇಕು ಅಷ್ಟೇ. ಇವಾಗ ಸರ್ಕಾರ ಸರಿಯಾದ ಸ್ಟೆಪ್ಸ್ನ ತಗೋತಾ ಇದೆ ಅನಿಸುತ್ತೆ? ಸರ್ಕಾರ ಸ್ಟೆಪ್ಸು ಸರಿಯಾಗಿ ತಗೊಳ್ತಾ ಇಲ್ಲ. ಬರೀ ಪೇಪರ್ ಸ್ಟೇಟ್ಮೆಂಟ್ಗಳು ಅದು ಇದು ಹೇಳ್ತಿದ್ದಾರೆ. ಯಾವುದೇ ರೀತಿ 2 ಸರ್ಕಾರಗಳು ಅಷ್ಟೇ ಅವರವರ ಅನುಕೂಲಕ್ಕೋದಿ ಅವರವರು ಮಾತಾಡ್ತಾ ಇದ್ದಾರೆ. ಅದು ತಪ್ಪು. ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ ಅದು. ಸರ್, ಇವಾಗ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂದರೆ ಏನನ್ನು ಮಾಡಬೇಕು ಸರ್ಕಾರ? ಈಗ ಯಾವ ರೀತಿ ಎಲ್ಲೆಲ್ಲಿ ಬ್ಲ್ಯಾಕ್ ಆಗುತ್ತೆ, ಈಗ ಬೇಕಾದಷ್ಟು ಜನ ಬ್ಲ್ಯಾಕ್ ಮಾಡಿ ಇಟ್ಕೊಂಡಿರೋರನ್ನ ಸಮಸ್ಯೆ ಅವರಿಂದ ಇದು ಮಾಡಿ ಬ್ಲ್ಯಾಕನ್ನು ಅವಾಯ್ಡ್ ಮಾಡಬೇಕು. ಈಗ ಮನಾಪಲಿ ಮಾಡಿಕೊಂಡು ವ್ಯಾಪಾರ ಮಾಡೋರು ಅವರೆಲ್ಲ ಎಲ್ಲಿ ಸ್ಟೋರ್ ಮಾಡಿ ಮಾಡ್ತಾ ಇರೋದನ್ನೆಲ್ಲ ತಡಿಬೇಕು. ಅದನ್ನು ಹೊರಗಡೆ ತೆಗೆದು ಅಟ್ಲೀಸ್ಟ್ ಜನಕ್ಕೆ ಸಪ್ಲೈ ಆಗೋಂಗೆ ಅನುಕೂಲ ಮಾಡಿಕೊಡ್ಬೇಕು. ಅಂದರೆ ಈಗಾಗಲೇ ಸ್ಟಾಕ್ ಇದೆ, ಅದನ್ನು ಬ್ಲಾಕಲ್ಲಿ ಮಾರ್ಕೋತಾ ಇದ್ದಾರೆ. ಇದು ಎಲ್ಲ ವ್ಯವಹಾರದಲ್ಲೂ ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ವ್ಯಾಪಾರ ರೇಟ್ಗಳು ರೈಸ್ ಆಗಬೇಕಾದ್ರೆ ಫಸ್ಟ್ ಸ್ಟೆಪ್ ಮಾಡ್ತಾ ಇರೋದೇ ಬ್ಲ್ಯಾಕ್ ಮಾಡೋದು. ಬ್ಲ್ಯಾಕ್ ಮಾಡಿ ರೇಟ್ಗಳನ್ನ ರೈಸ್ ಮಾಡ್ತಾ ಇರೋದು. ಅದನ್ನು ಸರ್ಕಾರ ಕರೆಕ್ಟಾಗಿ ನಿರ್ವಹಿಸಬೇಕು. ಆದರೆ ಸರ್ಕಾರವು ಇನ್ವಾಲ್ವ್ ಆಗಿ ತಪ್ಪು ಮಾಡ್ತಾರೆ. ಆ ತಪ್ಪುಗಳನ್ನ ಮಾಡಬಾರ್ದು ಅಷ್ಟೇ. ಜನ ಮುಂದೆ ಸರ್ಕಾರವನ್ನು ನಿಂದಿಸೋ ಥರ ಆಗ್ತದೆ. ಅಂದರೆ ಇವಾಗ ಬ್ಲಾಕ್ ಮಾರೋದ್ರಲ್ಲಿ ಸರ್ಕಾರನೂ ಕೂಡ ಇನ್ವಾಲ್ವ್ ಆಗಿದೆ ಅಂತ? ಸರ್ಕಾರ ಇನ್ವಾಲ್ವ್ ಆಗದೆ ಯಾವೊಂದು ಕೆಲಸನೂ ನಡೆಯೋದಿಲ್ಲ. ಯಾವೊಂದು ಇದು ಪೊಲೀಸ್ನವ್ರು ಇನ್ವಾಲ್ವ್ ಇಲ್ಲದೆ ಯಾವುದೊಂದೇ ಇಲ್ಲಿ ಯಾವುದೇ ಸಮಸ್ಯೆ ಸೃಷ್ಟಿಯಾಗಲ್ಲ. ಎಲ್ಲ ಗೊತ್ತಿದ್ದು ಸಮಸ್ಯೆ ಸೃಷ್ಟಿ ಮಾಡೋರೆ ಇವರು ಸರ್ಕಾರ ಮತ್ತು ಪೊಲೀಸ್ನವರು.
ಅದನ್ನು ನಿವಾರಿಸ್ಬೇಕು ಅಂದರೆ ಅವ್ರು ಕರೆಕ್ಟಾಗಿ ನಡಿಬೇಕು, ಆ ಸಿಸ್ಟಮ್ ತರಬೇಕು ಗೌರ್ಮೆಂಟು, ಸರ್ಕಾರ ಅವ್ರನ್ನ ಎಲ್ಲಿ ಯಾವ ಕಂಟ್ರೋಲ್ ಮಾಡಬೇಕು ಆ ಕಂಟ್ರೋಲ್ ಮಾಡಬೇಕು. ಅದು ಪಬ್ಲಿಕ್ಸಿಗೆ ತುಂಬ ತೊಂದರೆ ಆಗಿದೆ. ಈಗ ಹೋಟೆಲ್ನವ್ರಿಗೆ ಮತ್ತು ಇದು ಹಳ್ಳಿ ಜನರಿಗೆ ತುಂಬ ತೊಂದರೆ ಆಗಿದೆ. ಎಷ್ಟೋ ಜನ ಈಗ ಸೌದೆನೂ ಸಿಗ್ತಾ ಇಲ್ಲ, ಅದಕ್ಕೆ ಎಲ್ಲ ಇದಕ್ಕೆ ಏನು ಗ್ಯಾಸ್ಗೆ ಎಲ್ಲ ಇದು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಈಗ ಇದಕ್ಕೆ ಸೌದೆಗೆ ಅಡ್ಜಸ್ಟ್ ಆಗಬೇಕಂದ್ರೆ ತುಂಬ ಕಷ್ಟ. ಅದರಿಂದ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಜನರ ಕಷ್ಟನ ಅರಿತು ಸುಮ್ಮನೆ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅಷ್ಟೇ ಮಿನಿಸ್ಟ್ರು ಅವರೆಲ್ಲನೂ, ಆದರೆ ಅವರು ಕಷ್ಟಗಳು ಯಾವುದೂ ಪರಿಹರಿಸ್ತಾ ಇಲ್ಲ. ಆದಷ್ಟು ಬೇಗ ಕಷ್ಟಗಳು ಇವರು ಜನರ ಊಟಕ್ಕೂ ಸಹ ಈಗ ಔಟ್ಸೈಡ್ನಿಂದ ಬಂದಿರ್ತಾರೆ, ಈಗ ಸಿಟಿನಲ್ಲಿರ್ತಾರೆ, ಅವ್ರಿಗೂ ಇದು ಹೋಟ್ಲ್ಸ್ ಇರಲ್ಲ, ಅವ್ರಿಗೂ ತುಂಬ ತೊಂದರೆ ಆಗ್ತಾಯಿದೆ. ಆದಷ್ಟು ಬೇಗ ಇದು ಪರಿಹರಿಸ್ಬೇಕಂತ ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಸರ್, ಹಳ್ಳಿಗಳಲ್ಲಿ ಇವತ್ತಿಗೂ ಪ್ರತಿಶತ ಒಂದು 90% ಎಲ್ಲ ಸೌದೆ ಒಲೆಗಳಿದಾವೆ ಸರ್. ಆದರೆ ಸಿಟಿಗಳಲ್ಲಿ ತೊಂದರೆ ಆಗುತ್ತೆ. ಇವಾಗ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಇಲ್ಲ ಒಪ್ಬೋದು, ಆದರೆ ನಾವು 90% ನೋಡಿದಾಗ ಸೌದೆ ಒಲೆಗಳು ಇದ್ದಾವೆ. ಯಾಕಂದರೆ ಅವ್ರಿಗೆ ಸೌದೆ ಒಲೆಗಳ ಮೇಲೆ ಮಾಡಿ ಅಭ್ಯಾಸನೂ ಇರುತ್ತೆ. ಸಿಟಿಗಳಲ್ಲಿನ ಜೀವನ ಹೆಂಗಿದೆ ಸರ್ ಇವಾಗ? ಅಲ್ಲ, ಅದೇ ತುಂಬ ಕಷ್ಟ ಆಗ್ತಾ ಇದೆ. ಈಗ ಸೌದೆ ಒಲೆಗೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಮತ್ತು ಬೇರೆ ವಿಧಿ ಇಲ್ಲ. ಈಗ ಮನೆಯವರು ಏನು ಮಾಡ್ತಾ ಇದ್ದಾನೆ ಅಂದರೆ ಹೋಟ್ಲ್ನಲ್ಲಿ ಏನು ಸಿಗುತ್ತೋ ಅದನ್ನು ತೆಗೆದುಕೊಂಡು ಬಂದು ತಿನ್ನೋ ಪರಿಸ್ಥಿತಿ ಆಗಬೇಕು. ಮಕ್ಕಳು ಈಗ ಎಕ್ಸಾಮ್ ಟೈಮು, ಅವ್ರಿಗೂ ಸಹ ಊಟ ಸಿಗ್ತಾ ಇಲ್ಲ. ಅದರಿಂದ ಹೋಟ್ಲ್ನಿಂದ ತಂದು ಏನೋ ಉಪವಾಸ ಹೋಗೋ ಪರಿಸ್ಥಿತಿ ಬಂದಿದೆ. ಸ್ಟೂಡೆಂಟ್ಸ್ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಆದಷ್ಟು ಮುತುವರ್ಜಿ ವಹಿಸಿ ಸಾಲ್ವೇಷನ್ ಮಾಡಬೇಕಂತ ಕೇಳ್ಕೊಳ್ತಾ